ಶ್ರೀ ಗುರು ಚಕ್ರವರ್ತಿ ಸದಾಶಿವ ಚಂದ್ರತಾಯಿ ಚಿಕ್ಕೈಮುತ್ಯ ಈ ವರ್ಷ ಶ್ರೀಶಕೆ 1948 ಪರಾಭವನಾಮ ಸಂವತ್ಸರ. ಈ ಒಂದು ಪರಾಭವನಾಮ ಸಂವತ್ಸರದಲ್ಲಿ ಈ ವರ್ಷ ಶುಭ ಮತ್ತು ಅಶುಭ ಫಲಗಳನ್ನು ಸಮನಾಗಿ ನೀಡುವ ವರ್ಷ ಆಗೈತಿ ಇವತ್ತು ಈ ವರ್ಷ. ಅದರ ಜೊತೆಗೆ ಚಿಕ್ಕ ಮಕ್ಕಳಿಗೆ ರೋಗ, ಜನಗಳಿಗೆ ಸ್ವಲ್ಪ ಸುಧಾರಣೆ ಆಕೈತಿ, ಅಲ್ಲಲ್ಲಿ ಬರಗಾಲ ಆಕತಿ, ಜನರಾಗಿ ಪ್ರಜೆಗಳಿಗೆ ಕಲಹ ಹೆಚ್ಚಾದಿತ್ತು, ಅಗ್ನಿ ಅನಾಹುತಗಳಾದವು ಅಂತೇಳಿ ನಮ್ಮತ್ತೆ ದೊಡ್ಡ ದುಃಖದ ಸುದ್ದಿ ಬಂದಿತ್ತನ್ನ. ಅತಿ ಗಾಳಿ ಬೀಸುವುದರಿಂದ ಅಲ್ಲಲ್ಲಿ ಕಂಡ ಮನ್ನಡ ಆಕತ್ತೆ ಅಂತೇಳಿ ನಮ್ಮತ್ತೆ. ಪಾಪದ ಕೆಲಸ ಹೆಚ್ಚಾದಿತ್ತು, ಕಾಡು ಪ್ರಾಣಿಗಳಿಗೆ ತೊಂದರೆ ಆದಿತ್ತು, ಅಲ್ಲಲ್ಲಿ ರಾಜ ಪ್ರಜೆಗಳಿಗೆ ಕಲಹ. ಪಂಚಮಹಾಪಾತಗಳು ಹುಟ್ಟುವವು. ಉತ್ತರ ಭಾರತದಲ್ಲಿ ಅಧಿಕ ಮಳೆಯಾಗಿ ಕೆಲವು ಕಡೆ ಅತಿವೃಷ್ಟಿ ಆಗುವ ಸಾಧ್ಯತೆ ಇದೆ, ಹಾಗೂ ವಿಶ್ವದ ಕೆಲವು ಕಡೆ ಭೂಕುಸಿತ ಆಗುವ ಸಾಧ್ಯತೆ ಇದೆ. ಈ ವರ್ಷ ರೈತರಿಗೆ ಹೆಚ್ಚಿನ ಒಳ್ಳೆಯದಾಕತ್ತೆ. ಈ ವರ್ಷ ರಾಜ್ಯ ರಾಜಕೀಯದಲ್ಲಿ ಇನ್ನಷ್ಟು ಹೊಸ ತಿರುವುಗಳಾದವು ಅಂತೇಳಿ ನಮ್ಮತ್ಯ. ಈ ವರ್ಷದ ದೇಶದ ಗಡಿಗಳಲ್ಲಿ ಆತಂಕದ ವಾತಾವರಣ ಹಾಗೂ ಯುದ್ಧದ ಕಾರ್ಮೋಡ, ನೈಸರ್ಗಿಕ ವಿಕೋಪಗಳ ಹಾವಳಿ ಹೆಚ್ಚಿತು ತಿಳಿಯರನ್ನ ಅಂತೇಳ್ಯಾನ. ಈ ವರ್ಷದಲ್ಲಿ ಆರ್ಥಿಕ ಸ್ಥಿತಿಯಲ್ಲಿ ಸ್ಥಿರ ಬೆಳವಣಿಗೆ ಆಕತ್ತೆ ಅಂತೇಳ್ಯಾನ ಮುತ್ಯ. ಅದರ ಜೊತೆಗೆ ಶ್ರೀಮಂತ ಮತ್ತು ಬಡವರ ನಡುವಿನ ಅಂತರದಂಥ ಸಮಸ್ಯೆಗಳು ಕಡಿಮೆ ಆಕಾವು ಈ ಪರಾಭವನಾಮ ಸಂವತ್ಸರದಲ್ಲಿ. ಈ ವರ್ಷದಲ್ಲಿ ಉತ್ತಮ ಮಳೆ ಆಗುವ ಸಾಧ್ಯತೆ, ಆದರೆ ಭೂಕುಸಿತ, ನೈಸರ್ಗಿಕ ವಿಪತ್ತುಗಳು ಎದುರಾಗಬಹುದು. ಹೆಚ್ಚಿನ ಸವಾಲನ್ನು ಎದುರಿಸುವ ದಿನ ಬಂದಿತ್ತು ಅಂತೇಳ್ಯಾನ ಮುತ್ಯ. ಅದರ ಜೊತೆಗೆ ಜನರ ಆರೋಗ್ಯದಲ್ಲಿ ಸುಧಾರಣೆ ಆಕತಿ ಈ ವರ್ಷದಲ್ಲಿ ಬಹಳ ಪ್ರಮಾಣದಲ್ಲಿ ಮಳೆ ಪ್ರವಾಹ ಭೀತಿ ಆದರೂ ಯಾವ ರೀತಿಯ ಭಯವಿಲ್ಲ. ಈ ವರ್ಷ ಉದ್ಯೋಗಗಳು ಉತ್ತಮ ಆರ್ಥಿಕ ಕ್ರಾಂತಿ ಆಕತ್ತೆ ಅಂತೇಳ್ಯಾನ ಮುತ್ಯ. ಮುಂಗಾರಿ ಮನೆ 7 ಹಿಂಗಾರಿ ಮಳೆ 9. ಓಂ ಹರಿವ ಹಾವಿನ ಗಂಡ, ಉರಿವ ಕಿಚ್ಚಿನ ಗಂಡ, ಹಂಡ ಹಾರೂರ ಗಂಡ, ಲಂಡ ಮುಸುಲರ ಗಂಡ, ತುಂಡ ಜನಿವಾರ ಗಂಡ, ಪಟ್ಟು ಕುದಿಯವರ ಗಂಡ, ಇಟ್ಟಂಗಸವರ ಗಂಡ, ವಿಧಿ ಗಂಡ, ವಿಲಾಸದ ಗಂಡ, ಗಾಳಿ ಗಂಡ, ಧೂಳಿ ಗಂಡ, ಚೀಟಿ ಚಿಪಾಟಿ ಮಾಡೋವರ ಗಂಡ, ಅಡಿವೇಲಿ ಮನೆ ಮಾಡಿ ಗಿಡದಡಿಯಲ್ಲಿ ನಿಂತು ತುಡುಗ ಮುನಿಜರನ್ನು ಕೊಲ್ಲೂತು ಬರ್ತಾನೆ ಒಡೆಯ ಸದಾಶಿವ ಬಹುಪರಾಕ್ರಮೆ 1,80,000 ಪಾಚೋ ಪಿರ್ ಜಂಗಮ್ ಜಿತಾಪಿರ್ ಮೂರ್ಲೋ ಪುಂಡಿ ಪಚಾಕಿ ದೋಸ್ತರು ಕಾಲಿ ಪಚಾಕಿ ದೋಸ್ತರು ಯಾ ಜೈನ ಪಾರ್ವತಿ ಶಿವರ ಮಹಾದೇವ್ ಸದಾಶಿವ ಮುತ್ಯ ಮಹಾರಾಜ್ ಕಿ, ಚಂದ್ರತಾಯಿ ಮಹಾರಾಜ್ ಕಿ, ಚಿಕ್ಕೈ ಮುತ್ಯ ಮಹಾರಾಜ್ ಕಿ, सकल साधु संत महाराज की जय मंगलम जय नमः पार्वतीश्वर महादेव सिद्धरामुत्या की जय। ಶ್ರೀ ಗುರು ಚಕ್ರವರ್ತಿ ಸದಾಶಿವ ಚಂದ್ರತಾಯಿ ಚಿಕ್ಕೈಮುತ್ಯ ಈ ವರ್ಷ ಶ್ರೀಶಕೆ 1948 ಪರಾಭವನಾಮ ಸಂವತ್ಸರ. ಈ ಒಂದು ಪರಾಭವನಾಮ ಸಂವತ್ಸರದಲ್ಲಿ ಈ ವರ್ಷ ಶುಭ ಮತ್ತು ಅಶುಭ ಫಲಗಳನ್ನು ಸಮನಾಗಿ ನೀಡುವ ವರ್ಷ ಆಗೈತಿ ಇವತ್ತು ಈ ವರ್ಷ. ಅದರ ಜೊತೆಗೆ ಚಿಕ್ಕ ಮಕ್ಕಳಿಗೆ ರೋಗ, ಜನಗಳಿಗೆ ಸ್ವಲ್ಪ ಸುಧಾರಣೆ ಆಕತಿ, ಅಲ್ಲಲ್ಲಿ ಬರಗಾಲ ಆಕತಿ, ಜನರಾಗಿ ಪ್ರಜೆಗಳಿಗೆ ಕಲಹ ಹೆಚ್ಚಾದಿತ್ತು, ಅಗ್ನಿ ಅನಾಹುತಗಳಾದವು ಅಂತೇಳಿ ನಮ್ಮತ್ತೆ ದೊಡ್ಡ ದುಃಖದ ಸುದ್ದಿ ಬಂದಿತ್ತನ್ನ. ಅತಿ ಗಾಳಿ ಬೀಸುವುದರಿಂದ ಅಲ್ಲಲ್ಲಿ ಕಂಡ ಮನ್ನಡ ಆಕತ್ತೆ ಅಂತೇಳಿ ನಮ್ಮತ್ತೆ. ಪಾಪದ ಕೆಲಸ ಹೆಚ್ಚಾದಿತ್ತು, ಕಾಡು ಪ್ರಾಣಿಗಳಿಗೆ ತೊಂದರೆ ಆದಿತ್ತು, ಅಲ್ಲಲ್ಲಿ ರಾಜ ಪ್ರಜೆಗಳಿಗೆ ಕಲಹ. ಪಂಚಮಹಾಪಾತಗಳು ಹುಟ್ಟುವವು. ಉತ್ತರ ಭಾರತದಲ್ಲಿ ಅಧಿಕ ಮಳೆಯಾಗಿ ಕೆಲವು ಕಡೆ ಅತಿವೃಷ್ಟಿ ಆಗುವ ಸಾಧ್ಯತೆ ಇದೆ, ಹಾಗೂ ವಿಶ್ವದ ಕೆಲವು ಕಡೆ ಭೂಕುಸಿತ ಆಗುವ ಸಾಧ್ಯತೆ ಇದೆ. ಈ ವರ್ಷ ರೈತರಿಗೆ ಹೆಚ್ಚಿನ ಒಳ್ಳೆಯದಾಕತ್ತೆ. ಈ ವರ್ಷ ರಾಜ್ಯ ರಾಜಕೀಯದಲ್ಲಿ ಇನ್ನಷ್ಟು ಹೊಸ ತಿರುವುಗಳಾದವು ಅಂತೇಳಿ ನಮ್ಮತ್ಯ. ಈ ವರ್ಷದ ದೇಶದ ಗಡಿಗಳಲ್ಲಿ ಆತಂಕದ ವಾತಾವರಣ ಹಾಗೂ ಯುದ್ಧದ ಕಾರ್ಮೋಡ, ನೈಸರ್ಗಿಕ ವಿಕೋಪಗಳ ಹಾವಳಿ ಹೆಚ್ಚಿತು ತಿಳಿಯರನ್ನ ಅಂತೇಳ್ಯಾನ. ಈ ವರ್ಷದಲ್ಲಿ ಆರ್ಥಿಕ ಸ್ಥಿತಿಯಲ್ಲಿ ಸ್ಥಿರ ಬೆಳವಣಿಗೆ ಆಕತ್ತೆ ಅಂತೇಳ್ಯಾನ ಮುತ್ಯ. ಅದರ ಜೊತೆಗೆ ಶ್ರೀಮಂತ ಮತ್ತು ಬಡವರ ನಡುವಿನ ಅಂತರದಂಥ ಸಮಸ್ಯೆಗಳು ಕಡಿಮೆ ಆಕಾವು ಈ ಪರಾಭವನಾಮ ಸಂವತ್ಸರದಲ್ಲಿ. ಈ ವರ್ಷದಲ್ಲಿ ಉತ್ತಮ ಮಳೆ ಆಗುವ ಸಾಧ್ಯತೆ, ಆದರೆ ಭೂಕುಸಿತ, ನೈಸರ್ಗಿಕ ವಿಪತ್ತುಗಳು ಎದುರಾಗಬಹುದು. ಹೆಚ್ಚಿನ ಸವಾಲನ್ನು ಎದುರಿಸುವ ದಿನ ಬಂದಿತ್ತು ಅಂತೇಳ್ಯಾನ ಮುತ್ಯ. ಅದರ ಜೊತೆಗೆ ಜನರ
ಆರೋಗ್ಯದಲ್ಲಿ ಸುಧಾರಣೆ ಆಕತಿ ಈ ವರ್ಷದಲ್ಲಿ ಬಹಳ ಪ್ರಮಾಣದಲ್ಲಿ ಮಳೆ ಪ್ರವಾಹ ಭೀತಿ ಆದರೂ ಯಾವ ರೀತಿಯ ಭಯವಿಲ್ಲ. ಈ ವರ್ಷ ಉದ್ಯೋಗಗಳು ಉತ್ತಮ ಆರ್ಥಿಕ ಕ್ರಾಂತಿ ಆಕತ್ತೆ ಅಂತೇಳಿ ನನ್ನ ಮುತ್ಯ. ಮುಂಗಾರಿ ಮನೆ 7 ಹಿಂಗಾರಿ ಮಳೆ 9. ಓಂ ಹರಿವ ಹಾವಿನ ಗಂಡು ಉರಿವ ಕಿಚ್ಚಿನ ಗಂಡ ಹಂಡ ಹಾರೂರ ಗಂಡ ಲಂಡ ಮುಸಲರ ಗಂಡ ತುಂಡ ಜನಿವಾರ ಗಂಡ ಪಟ್ಟು ಕುದಿಯವರ ಗಂಡ ಇಟ್ಟಂಗಸವರ ಗಂಡ ವಿಧಿ ಗಂಡ ವಿಲಾಸದ ಗಂಡ ಗಾಳಿ ಗಂಡ ಧೂಳಿ ಗಂಡ ಚೀಟಿ ಚಿಪಾಟಿ ಮಾಡೋವರ ಗಂಡ ಅಡಿವೆಯಲ್ಲಿ ಮನೆ ಮಾಡಿ ಗಿಡದಡಿಯಲ್ಲಿ ನಿಂತು ತುಡುಗ ಮುನಿಜರನ್ನು ಕೊಲ್ಲೂತು ಬರ್ತಾನೆ ಒಡೆಯ ಸದಾಶಿವ ಬಹುಪರಾಕ್ರಮೆ 1,80,000 ಪಾಚೋ ಪಿರ್ ಜಂಗಮ್ ಜಿತಾಪಿರ್ ಮೂರ್ಲೋ ಪುಂಡಿ ಪಚಾಕಿ ದೋಸ್ತರು ಕಾಲಿ ಪಚಾಕಿ ದೋಸ್ತರು ಯಾಜೇನ ಪಾರ್ವತಿ ಶಿವರ ಮಹಾದೇವ್ ಸದಾಶಿವ ಮುತ್ಯ ಮಹಾರಾಜ್ ಕಿ ಚಂದ್ರೋತ್ತಾಯಿ ಮಹಾರಾಜ್ ಕಿ ಚಿಕ್ಕೈ ಮುತ್ಯ ಮಹಾರಾಜ್ ಕಿ सकल साधु संत महाराज की जय मंगलम जय नमः पार्वतीश्वर महादेव ಸಿದ್ದರಾಮೂರ್ತಿ ಕಿ ಜೈ. ಅಜರ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಚಕ್ರವರ್ತಿ ಸದಾಶಿವ ಚಂದ್ರಗಿರಿ ದೇವಿ ಮೂಲ ಮಹಾ ಸಂಸ್ಥಾನ ಮಠ ಬಬಲಾದಿ ಈ ವರ್ಷದ ಕಾಲಜ್ಞಾನ ಶ್ರೀಶಕೆ 1947 ವಿಶ್ವಾವಸು ನಾಮ ಸಂವತ್ಸರ. ಈ ವರ್ಷ ಸದಾಶಿವಪ್ಪ ಚಿಕ್ಕೈಮುತ್ಯ ಹೇಳಿದಂಥ ಕಾಲಜ್ಞಾನ ಕಲಿಯುಗದ ಆಟ ಸರ್ವನಾಶ ಹೊಂದುವ ಸಮಯ ಬಂದಿತು ತಿಳಿಯಿರನ್ನ ಅಂತೇಳಿ ನಮ್ಮುತ್ತೆ. ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ತಿರುವುಗಳಾಕವು. ಹಣದ ಹಿಂದೆ ಹೋಗುವ ಜನರಿಗೆ ಬಂಧುತ್ವದ ಸಮಯ ಬಂದಿತ್ತನ್ನ ಅಂತೇಳಿ. ಈ ವರ್ಷ ವಿದ್ಯುತ್ ಶಕ್ತಿ ನೀರಿನ ಕೊರತೆ ಬಹಳ ಆಕತಿ. ರಾಜಕೀಯದಲ್ಲಿ ಮತ್ತಷ್ಟು ಬದಲಾವಣೆ ಆಕೈತಿ. ಭೂಕಂಪ ಅಗ್ನಿ ದುರಂತ ಬಹಳ ಆಕವು. ಧರ್ಮಗಳ ನಡುವೆ ಕಿತ್ತಾಟ ಹೆಚ್ಚಾಕೈತಿ. ಈ ವರ್ಷದಲ್ಲಿ ಮಾನವೀಯತೆ ಮನುಷ್ಯತ್ವದ ಹೊಸ ಸಂಚಲನ ತಿಳಿಯಿರನ್ನ ಅಂತೇಳಿ ನಮ್ಮ ಮುತ್ಯ. ಯುದ್ಧದಲ್ಲಿ ಹೊಸ ಸಂಚಲನ ಆದಿತ್ತು. ಕಾಡ್ಗಿಚ್ಚು ಹೆಚ್ಚಾಕೈತಿ. ಎಲ್ಲ ಪ್ರಾಣಿಗಳು ಕಾಡಿನಿಂದ ನಾಡಿನ ಕಡೆ ಆಕೈತಿ. ಇನ್ನು ನಿರೀಕ್ಷೆಗೂ ಮೀರಿದ ಹೊಸ ಕಾಯಿಲೆಗಳು ಬರ್ತಾವ. ದೇಶದ ಆರ್ಥಿಕತೆ ರಾಜ್ಯದ ಆರ್ಥಿಕತೆಯಲ್ಲಿ ಹಾನಿ ಐತಿ ಮತ್ತೆ ಹೇಳ. ಜೀವ ವೈವಿಧ್ಯತೆಯಲ್ಲಿ ಭೌಗೋಳಿಕ ತಿರುವು ಆಕೈತಿ. ಹೆಣ್ಣು ಮಕ್ಕಳು ವಿವಿಧ ಕ್ಷೇತ್ರಗಳಲ್ಲಿ ಮೇಲುಗೈಯನ್ನ ಸಾಧಿಸ್ತಾರೆ. ದೇಶದಲ್ಲಿ ಕಳ್ಳರ ಉಪದ್ರವ ಇನ್ನೂ ಹೆಚ್ಚಾಕತಿ. ಮಳೆ ಬೆಳೆ ಮಧ್ಯಮ ಐತಿ. ಜನಸಾಮಾನ್ಯರಿಗೆ ಭಯಂಕರ ರೋಗ ಬರ್ತಾವ. ವ್ಯಾಪಾರಸ್ಥರಿಗೆ ಸಾಧಾರಣ ಲಾಭ ಐತಿ. ರಾಷ್ಟ್ರದ ನಾಯಕರಿಗೆ ಅರಿಷ್ಟ ಐತಿ. ಆಳುವಂತ ರಾಜ್ಯರಿಗೆ ಮಹಾ ಅರಿಷ್ಟ ಐತಿ. ಮಳೆ ಕಣ್ಣು ಮಂಡಲ ಐತಿ. ಧಾನ್ಯಗಳು ಮಾರ್ತಾವ. ಜಗತ್ತಿಗೆ ಮಧ್ಯಮ ಸುಖ ಐತಿ. ಪುಂಡರ